ಒಂದು ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾನಾರ್ಥ ಪದಗಳೆಂದು ಕರೆಯುತ್ತಾರೆ. ಅದೇ ಆಳು ನೋಡಿ, ಎರಡು. ಸೇವಕ ಅಂತ ಹೇಳ್ತೀವಿ ಒಂದರ್ಥದಲ್ಲಿ, ಇನ್ನೊಂದರ್ಥದಲ್ಲಿ ಆಳು, ಆಳೋದು, ಅಧಿಕಾರ ನಡೆಸೋದು. ಕುಡಿ ಅಂದ್ರೆ ಚಿಗುರು, ಎಲೆಗಳು ಚಿಗುರ್ತಾ ಇದೆ, ಕುಡಿ ಹೊರಡ್ತಾ ಇದೆ, ಕುಡಿ ಅಂದ್ರೆ ಚಿಗುರ್ತಾ ಇದೆ. ಅದೇ ಇನ್ನೊಂದು ಕುಡಿಯೋದು ಹಾಲು ಕುಡಿ, ನೀರು ಕುಡಿ, ಸೇವಿಸು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಪ್ರಣತಿ ಭಾಷಾ ಅಭ್ಯಾಸ ಈ ಒಂದು ಪುಸ್ತಕದಿಂದ ನಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳು ಹಾಗೂ ಬಿಡಿಸಿ ಬರೆಯುವುದು ಹೇಗೆ ಎಂಬ ವಿಚಾರವನ್ನ ತಿಳ್ಕೊಂಡ್ವಿ. ಈಗ ಇಂದಿನ ತರಗತಿಯಲ್ಲಿ ನಾನಾರ್ಥ ಪದಗಳು ಏನು, ಅದನ್ನ ಹೇಗೆ ವಾಕ್ಯದಲ್ಲಿ ಬಳಸಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ. ನಾನಾರ್ಥಕ ಪದಗಳು. ಒಂದು ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾನಾರ್ಥ ಪದಗಳೆಂದು ಕರೆಯುತ್ತಾರೆ. ಹೆಸರಲ್ಲೇ ಇದೆ ನೋಡಿ, ನಾನಾ ಅರ್ಥ. ನಾನಾ ಅರ್ಥ ಅಂದ್ರೆ ಬೇರೆ ಬೇರೆ ಅರ್ಥಗಳನ್ನ ಕೊಡೋದು. ನಾವು ಸಮಾನಾರ್ಥಕದಲ್ಲಿ ಹೆಸರಲ್ಲೇ ಇದೆ ಸಮಾನ ಅರ್ಥವನ್ನ ಕೊಡುವಂಥದ್ದು. ಅಂದ್ರೆ ಅಲ್ಲಿ ಸಮಾನಾರ್ಥಕದಲ್ಲಿ ಒಂದು ಪದಕ್ಕೆ ಸಮಾನ ಅರ್ಥವಿರುವ ಬೇರೆ ಬೇರೆ ಪದಗಳು. ಇಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳು, ಬೇರೆ ಬೇರೆ ಅರ್ಥಗಳು, ಬೇರೆ ಬೇರೆ ಪದಗಳನ್ನ ಹೊಂದಿರುವ ಅರ್ಥಗಳೇ ಬೇರೆ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅದನ್ನ ನಾವು ನಾನಾರ್ಥ ಅಂದ್ರೆ ಒಂದು ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥವುಳ್ಳ ಅಂದ್ರೆ ಬೇರೆ ಬೇರೆ ಅರ್ಥ ಇರುವ ಪದವನ್ನ ಹೊಂದಿದ್ದರೆ ಅಂತಹ ಪದವನ್ನ ನಾನಾರ್ಥ ಪದ ಅಂತ ಹೇಳ್ತೀವಿ. ನಾನಾರ್ಥ ಅಂದ್ರೆ ಬೇರೆ ಬೇರೆ ಅರ್ಥ ಕೊಡುವಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು, ಒಂದು ಪದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ಅರ್ಥಗಳನ್ನ ಕೊಡುವ ಪದಗಳು, ಅದನ್ನ ನಾವು ನಾನಾರ್ಥಕ ಪದಗಳಂತ ಹೇಳ್ತೀವಿ. ಉದಾಹರಣೆಗೆ ಕಾಡು ಅಂತ ಇದೆ. ಈ ಕಾಡು ಅನ್ನೋದಕ್ಕೆ ಅರಣ್ಯ ಅಂತ ಹೇಳ್ತೀವಿ, ಅಡವಿ ಹೇಳ್ತೀವಿ, ವನ ಹೇಳ್ತೀವಿ, ಕಾಂತಾರ ಅಂತ ಹೇಳ್ತೀವಿ, ವಿಪಿನ, ಬನ ಮುಂತಾದು. ಇದು ಸಮಾನಾರ್ಥಕ ಪದಗಳಾಗುತ್ತೆ. ಯಾವುದು? ಒಂದು ಕಾಡು ಎಂಬ ಪದಕ್ಕೆ ಒಂದೇ ಸಮಾನ ಅರ್ಥವಿರುವ ಬೇರೆ ಬೇರೆ ಪದಗಳು. ಈಗ ನೋಡಿ, ಅರಣ್ಯ ಅಂದ್ರು ಕಾಡೆ, ಅಡವಿ ಅಂದ್ರು ಕಾಡೆ, ವನ ಅಂದ್ರು ಕಾಡೆ, ಕಾಂತಾರ ಅಂದ್ರು ಕಾಡೆ, ವಿಪಿನ ಅಂದ್ರು ಕಾಡೆ, ಬನ ಅಂದ್ರು ಕೂಡ ಕಾಡೆ. ಅದೇ ಕಾಡಿಗೆ ಅದೇ ಅರ್ಥವಿರುವ ಬೇರೆ ಬೇರೆ ಪದಗಳಷ್ಟೇ. ಅರ್ಥದಲ್ಲಿ ವ್ಯತ್ಯಾಸ ಆಗಲ್ಲ, ಅರ್ಥ ಅದೇ ಇರುತ್ತೆ, ಪದಗಳು ಮಾತ್ರ ಬೇರೆ ಇರುತ್ತೆ. ಅದೇ ನಾನಾರ್ಥಕದಲ್ಲಿ ಕಾಡು ಎಂಬ ಪದಕ್ಕೆ ಪೀಡಿಸು ಎಂಬ ಮತ್ತೊಂದು ಅರ್ಥ ಬರುತ್ತದೆ ನಾನಾರ್ಥದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಾಡು, ಈ ಕಾಡು ಎರಡು ಅರ್ಥವನ್ನ ಹೊಂದುತ್ತೆ ನಾನಾರ್ಥದಲ್ಲಿ. ಒಂದು ಅರಣ್ಯ ಅಂತ ಬಂದ್ರೆ, ಇನ್ನೊಂದು ಕಾಡಿಸುವುದು, ಪೀಡಿಸು. ಪೀಡಿಸು ನೋಡಿ, ಏನೇನು ಅರ್ಥ ಬರುತ್ತೆ ಅಂದ್ರೆ ಇಲ್ಲಿ ಇದೇ ಕಾಡಿಗೆ ಸಮಾನ ಅರ್ಥ ಆದ್ರೆ ಬೇರೆ ಬೇರೆ ಪದಗಳು ಬರುತ್ತೆ. ಅದೇ ಕಾಡಿಗೆ ನಾನಾ ಅರ್ಥ ಆದ್ರೆ ಕಾಡು ಅಂದ್ರೆ ಒಂದು ಅರ್ಥದಲ್ಲಿ ಅರಣ್ಯ, ವನ, ಬನ, ವಿಪಿನ, ಕಾಂತಾರ ಏನ್ ಬೇಕಾದ್ರೂ ಹೇಳ್ಬೋದು, ಆಯ್ತಾ. ಇನ್ನೊಂದು ಸೈಡಲ್ಲಿ ಪೀಡಿಸು, ಕಾಡು, ಅದು ಅವನು ನನ್ನನ್ನ ಕಾಡುತ್ತಿದ್ದಾನೆ, ಅವಳು ನನಗೆ ಕಾಡಿಸುತ್ತಿದ್ದಾಳೆ ಅಂದ್ರೆ ಪೀಡಿಸುತ್ತಿದ್ದಾಳೆ ಅಂದ್ರೆ ತೊಂದರೆ ಕೊಡ್ತಿದ್ದಾಳೆ ಅಂತ ಅರ್ಥ ಬರುತ್ತೆ. ಅದೇ ಒಂದೇ ವರ್ಡ್, ಒಂದೇ ಪದ, ಆದ್ರೆ ಬೇರೆ ಬೇರೆ ಅರ್ಥ ಕೊಡುವಂತಹ ಪದಗಳು. ಇದಕ್ಕೆ ನಾನಾರ್ಥ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ಮುಂದೆ ಕೆಲವೊಂದು ನಾನಾರ್ಥ ಪದಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಈಗ ಇಲ್ಲಿ ಅರಸು ಅಂತ ಇದೆ. ಅದಕ್ಕೆ ಒಂದು ಅರಸು ಅಂದ್ರೆ ಹುಡುಕು ಅಂತ ಅರ್ಥ. ಅರಸು, ನಾನು ಅರಸುತ್ತಾ ಬಂದಿದ್ದೇನೆ, ನಾನು ಕಳೆದು ಹೋದ ವಸ್ತುವನ್ನು ಅರಸುತ್ತಿದ್ದೇನೆ ಅಂದ್ರೆ ಅರಸು ಅಂದ್ರೆ ಹುಡುಕು. ಅರಸು ಅಂದ್ರೆ ಹುಡುಕು.
ಈ ಹಾನೆ ಬೇರೆ ಹರಸು, ಈ ಹಾನೆ ಬೇರೆ ಆ ಹಾನೆ ಬೇರೆ. ಹರಸು ಅಂತ ಈ ಹಾದಲ್ಲಿ ಬಂದ್ರೆ ಬ್ಲೆಸ್ಸಿಂಗ್, ಆಶೀರ್ವದಿಸೋದು. ಅದೇ ಅರಸು ಅಂದ್ರೆ ಅರಸು, ಅರಸ್ತಾ ಬರ್ತಾ ಇದ್ದೀನಿ ಅಂತ ಹುಡುಕ್ತಿದ್ದೀನಿ ಅಂತ ಅರ್ಥ. ಇನ್ನೊಂದು ಅರಸು ಅಂದ್ರೆ ರಾಜ, ರಾಜ, ನೃಪ, ಒಡೆಯ ಅಂತ ಹೇಳ್ತೀವಿ. ಅದೇ ಆಳು ನೋಡಿ, ಎರಡು. ಸೇವಕ ಅಂತ ಹೇಳ್ತೀವಿ ಒಂದರ್ಥದಲ್ಲಿ, ಇನ್ನೊಂದು ಅರ್ಥದಲ್ಲಿ ಆಳು, ಆಳೋದು, ಅಧಿಕಾರ ನಡೆಸೋದು. ಉಡಿ, ಮಡಿಲು ಅಂತ ಹೇಳ್ತೀವಿ. ಉಡಿ ಅಂದ್ರೆ ಮಡಿಲು, ತಾಯಿಯ ಉಡಿ, ತಾಯಿಯ ಮಡಿಲು. ಪುಡಿ, ಪುಡಿ ಅಂದ್ರೆ ಪುಡಿ ಮಾಡೋದು. ಊರು, ಒಂದು ಗ್ರಾಮ, ವಿಲೇಜ್ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ದೃಢ. ನಾನು ದೃಢವಾಗಿ ಇದ್ದೇನೆ ಅಂದ್ರೆ ನಾನು ಅಲ್ಲೇ ಊರುತ್ತೇನೆ. ಊರುತ್ತೇನೆ ಅಂದ್ರೆ ನಾನು ದೃಢವಾಗಿ ಅಲ್ಲೇ ಇರ್ತೀನಿ, ಶಾಶ್ವತವಾಗಿ ಅಲ್ಲೇ ಇರ್ತೀನಿ ಅನ್ನೋದನ್ನ ಹೇಳುತ್ತೆ. ಈಗ ನೋಡಿ, ಅರಸುಗೆ ಹುಡುಕು ರಾಜ, ಆಳುಗೆ ಸೇವಕ ಆಳು, ಉಡಿಗೆ ಮಡಿಲು, ಮತ್ತೇನು ಪುಡಿ, ಊರು ಗ್ರಾಮ ದೃಢ. ಹೀಗೆ ಮತ್ತೆ ಎರಗು, ಎರಗು ಪಾದಗಳಿಗೆ ಎರಗು, ನೀನು ದೊಡ್ಡವರ ಪಾದಗಳಿಗೆ ಎರಗು. ಎರಗು ಅಂದ್ರೆ ನಮಿಸು, ನಮಸ್ಕರಿಸು ಅಂತ. ಇನ್ನೊಂದು ಎರಗು, ಇನ್ನೊಂದು ಅರ್ಥದಲ್ಲಿ ಎರಗು ಅಂದ್ರೆ ಮೈ ಮೇಲೆ, ಮೇಲೆ ಬೀಳುವುದು. ಎರಗು ಮೇಲೆ ಬೀಳೋದು, ಜಗಳ ಮಾಡೋದು, ಅವ್ರ ಮೇಲೆ ಎರಗುತ್ತಿದ್ದಾನೆ ಅಂತ ಮೇಲೆ. ಕರ್ಣ, ಒಂದು ಕಿವಿ, ಒಂದು ಸೂರ್ಯಪುತ್ರ, ಸೂರ್ಯನ ಪುತ್ರ ಕರ್ಣ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ದುರ್ಯೋಧನನ ಸ್ನೇಹಿತ. ಕಲ್ಯಾಣದಲ್ಲಿ ನೋಡಿ 3, ಮಡಿಲು ಬರುತ್ತೆ, ಕ್ಷೇಮ ಬರುತ್ತೆ, ಮಂಗಳನು ಬರುತ್ತೆ. ಹಾಗೆ ಕಾಡು, ಪೀಡಿಸು, ಅರಣ್ಯ. ಹೀಗೆ ಕುಡಿ ಅಂದ್ರೆ ಒಂದು ಚಿಗುರೋದು, ಇನ್ನೊಂದು ಕುಡಿಯೋದು. ಕುಡಿ ಅಂದ್ರೆ ಚಿಗುರು, ಎಲೆಗಳು ಚಿಗುರ್ತಾ ಇದೆ, ಕುಡಿ ಹೊರಡ್ತಾ ಇದೆ, ಕುಡಿ ಅಂದ್ರೆ ಚಿಗುರ್ತಾ ಇದೆ. ಅದೇ ಇನ್ನೊಂದು ಕುಡಿಯೋದು, ಹಾಲು ಕುಡಿ, ನೀರು ಕುಡಿ, ಸೇವಿಸು. ಕಾಲ, ಯಮ, ಸಮಯ. ಯಮನನ್ನ ಕಾಲ ಅಂತ ಕರಿತೀವಿ, ಇನ್ನೊಂದು ಸಮಯವನ್ನ, ಟೈಮ್. ಅಲೆ, ತಿರುಗಾಡೋದು, ತೆರೆ, ಸಮುದ್ರದ ಅಲೆಗಳು. ಇನ್ನೊಂದು ತಿರುಗಾಡ್ತಾ ಇರೋದು, ಅಲಿತಾ ಇರೋದು. ಗುಡಿ, ದೇವಾಲಯ ಒಂದಾದ್ರೆ ನಮ್ಮ ಫ್ಲಾಗ್, ಬಾವುಟವನ್ನ ನಾವು ಏನು ಅಂತ ಹೇಳ್ತೀವಿ, ಗುಡಿ ಅಂತ ಹೇಳ್ತೀವಿ. ನಮ್ಮ ಗುಡಿಯ ಬಣ್ಣ ಎಷ್ಟು? 3. ಹಾಗೆ ಮುಂದೆ ಗುಂಡಿ, ಹಳ್ಳ, ಬಟನ್. ಬಟನ್ ಅಂದ್ರೆ ಗುಂಡಿ, ಅದನ್ನ ಹಳ್ಳ, ಹಳ್ಳ ಅಂದ್ರೆ ಗುಂಡಿ. 2 ಅರ್ಥ ಬರುತ್ತೆ. ಗುಂಡಿ ಅನ್ನೋ ಪದಕ್ಕೆ 2 ಅರ್ಥ. ಒಂದು ಹಳ್ಳ, ಅಲ್ಲಿ ನೋಡಿ ಎಷ್ಟೊಂದು ಗುಂಡಿಗಳಿವೆ ಅಂತ ಹೇಳ್ತೀವಿ ರಸ್ತೆಗಳಲ್ಲಿ. ಹಾಗೆ ಇನ್ನೊಂದು ಶರ್ಟ್ ಬಟನ್ ಅನ್ನ ನಾವು ಗುಂಡಿ ಅಂತ ಹೇಳ್ತೀವಿ. ತಿರಿ, ಭಿಕ್ಷೆ, ತಿರುಗಾಡು. ಭಕ್ತ ರನ್ನ ಶಿವ ಏನ್ ಮಾಡ್ತಾನಂತೆ? ತಿರಿಯುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ ವಚನಗಳಲ್ಲಿ. ಅಂದ್ರೆ ತಿರುಗಾಡುವಂತೆ ಮಾಡ್ತಾನೆ, ಕಷ್ಟ ಕೊಡ್ತಾನೆ. ಅದೇ ಭಿಕ್ಷೆ ಬೇಡೋದು. ತಿರಿ ಅಂದ್ರೆ ಇನ್ನೊಂದು ಭಿಕ್ಷೆ. ದಳ, ಸೈನ್ಯ, ಎಸಳು, ನಡು, ಮಧ್ಯ, ಸೊಂಟ. ಹೀಗೆ ನೆರೆ, ಸೇರು, ಮುಪ್ಪು, ಪ್ರವಾಹ, ಪಕ್ಕ. ದೊರೆ, ಎಗೇನ್, ರಾಜ, ಇನ್ನೊಂದು ಸಿಕ್ಕುವುದು, ದೊರಕುವುದು. ಪಕ್ಷ, 15 ದಿನದ ಅವಧಿ, ಇನ್ನೊಂದು ರಾಜಕೀಯದ ಪಕ್ಷ. ಕಾರು ಅಂದ್ರೆ ಮಳೆ, ಕತ್ತಲೆ, ಕಾರ್ಮೋಡ ಕವಿದಿದೆ, ಕತ್ತಲೆ, ಹೊರ ಹಾಕು, ಕಾರುವುದು, ವಾಮಿಟ್ ಮಾಡೋದು. ಸೊ ಇಲ್ಲಿವರೆಗೆ ನಾವು ಇಷ್ಟೊಂದು ಯಾವುದೆಲ್ಲ ನಾನಾರ್ಥಕ, ಕೆಲವೊಂದು ನಾನಾರ್ಥಕ ಪದಗಳೆಂದ್ರೆ ಏನು, ಹಾಗೆ ನಾನಾರ್ಥಕ ಪದಗಳನ್ನ ಕೊಟ್ಟು ಅದರಲ್ಲಿ ಇರುವಂತ ಬೇರೆ ಬೇರೆ ಅರ್ಥ ಇರುವ ಪದಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಾನು ಮುಂದಿನ ಒಂದು ಹೊಸದಾದ ಭಾಷಾ ಅಭ್ಯಾಸದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.